ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ದೆಹಲಿಯ ಕೆಂಪು ಕೋಟೆಯಲ್ಲಿ ಉಗ್ರರು ಅಕ್ಷರಶಃ ಅಟ್ಟಹಾಸ ಮೆರೆದಿದ್ದಾರೆ. ಈಗಾಗಲೇ ದೆಹಲಿಯಲ್ಲಿ ಈ ಭೀಕರ ಸ್ಫೋಟದ ಭಯಾನಕ ಒಂದಷ್ಟು ದೃಶ್ಯಗಳು ಈಗ ಲಭ್ಯ ಆಗ್ತಾ ಇದೆ. ಉಗ್ರರ ಅಟ್ಟಹಾಸದ ಭಯಾನಕ ದೃಶ್ಯಗಳು ಈಗ ಲಭ್ಯ ಆಗ್ತಾ ಇದೆ. ಸಿಸಿಟಿವಿ ಫುಟೇಜಸ್ ಅನ್ನ ಈಗಾಗಲೇ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಸಿಸಿಟಿವಿಯಲ್ಲಿ ಬೆಂಕಿಯುಂಡೆಯ ದೃಶ್ಯ ಸೆರೆಯಾಗಿದೆ. ಕೆಂಪುಕೋಟೆಯ ಬಳಿ ನವೆಂಬರ್ 10ರಂದು ಭೀಕರವಾಗಿ ಸ್ಫೋಟ ಸಂಭವಿಸಿರುವುದು ಅದು ಸಿಸಿಟಿವಿಯಲ್ಲಿ ಕ್ಯಾಪ್ಚರ್ ಆಗಿದೆ. ಸಿಸಿಟಿವಿಯ ದೃಶ್ಯ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಎಂದಿನಂತೆ ಎಲ್ಲವೂ ಕೂಡ ನಾರ್ಮಲ್ ಆಗಿತ್ತು. ಏಕಾಏಕಿಯಾಗಿ ಕಾರ್ ಬ್ಲಾಸ್ಟ್ ಆಗುತ್ತೆ. ಸ್ಲೋ ಮೂವಿಂಗ್ I-20 ಕಾರು ಏಕಾಏಕಿಯಾಗಿ ಜನಸಂದಣಿ ಇರುವಂತಹ ಪ್ರದೇಶದಲ್ಲಿ ಏಕಾಏಕಿಯಾಗಿ ಬ್ಲಾಸ್ಟ್ ಆಗುತ್ತೆ. ಇದರಿಂದ 13 ಮಂದಿ ಸಜೀವವಾಗಿ ಆ ಬೆಂಕಿಯ ಉಂಡೆಗೆ ದಹನ ಆಗಿದ್ರು. ಆ ವಿಜುವಲ್ಸ್ ಇದೆಯಲ್ಲ, ಸರಿಯಾಗಿ 6:50ಕ್ಕೆ ಕಾರ್ ಮೂವ್ ಆಗ್ತಾ ಇದ್ದಂತಹ ಸಂದರ್ಭದಲ್ಲಿ, ನಿಧಾನವಾಗಿ ಕಾರ್ ಚಲಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ಏಕಾಏಕಿಯಾಗಿ ಬ್ಲಾಸ್ಟ್ ಆಗಿರೋದು ಆ ದೃಶ್ಯಗಳು ಈಗ ಲಭ್ಯ ಆಗಿದೆ. ಸಿಸಿಟಿವಿ ದೃಶ್ಯಾವಳಿಗಳು ಇದು, ಅದನ್ನ ಗಮನಿಸ್ತಾ ಇದ್ದೀವಿ ಸ್ಕ್ರೀನ್ ಮೇಲೆ. ಎಕ್ಸ್ಕ್ಲೂಸಿವ್ ದೃಶ್ಯಗಳು. ಆ ಸ್ಫೋಟದ ತೀವ್ರತೆ, ಆ ಸ್ಫೋಟ ಯಾವ ರೀತಿ ಭಯಾನಕವಾಗಿತ್ತು ಅನ್ನೋದನ್ನ ಈ ದೃಶ್ಯಗಳು ಸಾಕ್ಷಿ ಹೇಳ್ತಾ ಇದೆ. ಏಕಾಏಕಿಯಾಗಿ ಬ್ಲಾಸ್ಟ್, ದೊಡ್ಡ ಬೆಂಕಿಯುಂಡೆಯಂತೆ ಕಾಣಿಸ್ತಾ ಇರುವಂತಹ ದೃಶ್ಯ. ಆ ನಂತರದಲ್ಲಿ ಏನೂ ಕೂಡ ಫಾರ್ ಅ ಸೆಕೆಂಡ್ ಕಾಣಿಸ್ತಾ ಇಲ್ಲ. ಸರಿಯಾಗಿ 6:50ಕ್ಕೆ ಈ ಬ್ಲಾಸ್ಟ್ ನಡೆದಿರೋದು. ಸಿಸಿಟಿವಿ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ರೆ ಇದರ ಭೀಕರತೆ ಎಷ್ಟಿತ್ತು ಅನ್ನೋದನ್ನ ಊಹಿಸಿಕೊಳ್ಳಬಹುದು. ಆ ಕಾರ್ನ ಸುತ್ತಮುತ್ತಲಿರುವಂತಹ ಒಂದಷ್ಟು ವಾಹನಗಳು, ಅದರ ಜೊತೆಯಲ್ಲಿ ಅದರ ಸುತ್ತಮುತ್ತ ಇದ್ದಂತಹ ಜನರು, ಅವರೆಲ್ಲರೂ ಕೂಡ ಬೆಂಕಿಗೆ ಆಹುತಿಯಾದ್ರು. 13 ಮಂದಿಯನ್ನ ಬಲಿ ತಗೊಂಡು ಈ ಭೀಕರ ಸ್ಫೋಟ. ಆ ಭೀಕರ ಸ್ಫೋಟದ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀವಿ. ಆ ವಿಜುವಲ್ ಈಗ ಲಭ್ಯ ಆಗಿದೆ. ದೆಹಲಿಯಲ್ಲಿ ನಡೆದಂತಹ ಈ ಭೀಕರ ಸ್ಫೋಟ ಇದೆಯಲ್ಲ, ಈ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ತನಿಖೆ ಒಂದು ಕಡೆ ನಡೀತಾ ಇದೆ. ಮತ್ತೊಂದು ಕಡೆಯಲ್ಲಿ ಈ ಕಾರ್ ಎಲ್ಲೆಲ್ಲಿ ಸಂಚಾರ ಮಾಡಿದೆ, ಅಲ್ಲಿ ಇದ್ದಂತಹ ಸಿಸಿಟಿವಿ ಫುಟೇಜಸ್ ಅನ್ನ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದು ಪರಿಶೀಲನೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ದೆಹಲಿಯ ಕೆಂಪು ಕೋಟೆಯಲ್ಲಿ ಉಗ್ರರು ಅಕ್ಷರಶಃ ಅಟ್ಟಹಾಸ ಮೆರೆದಿದ್ದಾರೆ. ಈಗಾಗಲೇ ದೆಹಲಿಯಲ್ಲಿ ಈ ಭೀಕರ ಸ್ಫೋಟದ ಭಯಾನಕ ಒಂದಷ್ಟು ದೃಶ್ಯಗಳು ಈಗ ಲಭ್ಯ ಆಗ್ತಾ ಇದೆ. ಉಗ್ರರ ಅಟ್ಟಹಾಸದ ಭಯಾನಕ ದೃಶ್ಯಗಳು ಈಗ ಲಭ್ಯ ಆಗ್ತಾ ಇದೆ. ಸಿಸಿಟಿವಿ ಫುಟೇಜಸ್ ಅನ್ನ ಈಗಾಗಲೇ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಸಿಸಿಟಿವಿಯಲ್ಲಿ ಬೆಂಕಿಯುಂಡೆಯ ದೃಶ್ಯ ಸೆರೆಯಾಗಿದೆ. ಕೆಂಪುಕೋಟೆಯ ಬಳಿ ನವೆಂಬರ್ 10ರಂದು ಭೀಕರವಾಗಿ ಸ್ಫೋಟ ಸಂಭವಿಸಿರುವುದು ಅದು ಸಿಸಿಟಿವಿಯಲ್ಲಿ ಕ್ಯಾಪ್ಚರ್ ಆಗಿದೆ. ಸಿಸಿಟಿವಿಯ ದೃಶ್ಯ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಎಂದಿನಂತೆ ಎಲ್ಲವೂ ಕೂಡ ನಾರ್ಮಲ್ ಆಗಿತ್ತು. ಏಕಾಏಕಿಯಾಗಿ ಕಾರ್ ಬ್ಲಾಸ್ಟ್ ಆಗುತ್ತೆ. ಸ್ಲೋ ಮೂವಿಂಗ್ I-20 ಕಾರು ಏಕಾಏಕಿಯಾಗಿ ಜನಸಂದಣಿ ಇರುವಂತಹ ಪ್ರದೇಶದಲ್ಲಿ ಏಕಾಏಕಿಯಾಗಿ ಬ್ಲಾಸ್ಟ್ ಆಗುತ್ತೆ. ಇದರಿಂದ 13 ಮಂದಿ ಸಜೀವವಾಗಿ ಆ ಬೆಂಕಿಯ ಉಂಡೆಗೆ ದಹನ ಆಗಿದ್ರು. ಆ ವಿಜುವಲ್ಸ್ ಇದೆಯಲ್ಲ, ಸರಿಯಾಗಿ 6:50ಕ್ಕೆ ಕಾರ್ ಮೂವ್ ಆಗ್ತಾ ಇದ್ದಂತಹ ಸಂದರ್ಭದಲ್ಲಿ, ನಿಧಾನವಾಗಿ ಕಾರ್ ಚಲಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ಏಕಾಏಕಿಯಾಗಿ ಬ್ಲಾಸ್ಟ್ ಆಗಿರೋದು ಆ ದೃಶ್ಯಗಳು ಈಗ ಲಭ್ಯ ಆಗಿದೆ. ಸಿಸಿಟಿವಿ ದೃಶ್ಯಾವಳಿಗಳು ಇದು, ಅದನ್ನ ಗಮನಿಸ್ತಾ ಇದ್ದೀವಿ ಸ್ಕ್ರೀನ್ ಮೇಲೆ. ಎಕ್ಸ್ಕ್ಲೂಸಿವ್ ದೃಶ್ಯಗಳು. ಆ ಸ್ಫೋಟದ ತೀವ್ರತೆ, ಆ ಸ್ಫೋಟ ಯಾವ ರೀತಿ ಭಯಾನಕವಾಗಿತ್ತು ಅನ್ನೋದನ್ನ ಈ ದೃಶ್ಯಗಳು ಸಾಕ್ಷಿ ಹೇಳ್ತಾ ಇದೆ. ಏಕಾಏಕಿಯಾಗಿ ಬ್ಲಾಸ್ಟ್, ದೊಡ್ಡ ಬೆಂಕಿಯುಂಡೆಯಂತೆ ಕಾಣಿಸ್ತಾ ಇರುವಂತಹ ದೃಶ್ಯ. ಆ ನಂತರದಲ್ಲಿ ಏನೂ ಕೂಡ ಫಾರ್ ಅ ಸೆಕೆಂಡ್ ಕಾಣಿಸ್ತಾ ಇಲ್ಲ. ಸರಿಯಾಗಿ 6:50ಕ್ಕೆ ಈ ಬ್ಲಾಸ್ಟ್ ನಡೆದಿರೋದು. ಸಿಸಿಟಿವಿ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ರೆ ಇದರ ಭೀಕರತೆ ಎಷ್ಟಿತ್ತು ಅನ್ನೋದನ್ನ ಊಹಿಸಿಕೊಳ್ಳಬಹುದು. ಆ ಕಾರ್ನ ಸುತ್ತಮುತ್ತಲಿರುವಂತಹ ಒಂದಷ್ಟು ವಾಹನಗಳು, ಅದರ ಜೊತೆಯಲ್ಲಿ ಅದರ ಸುತ್ತಮುತ್ತ ಇದ್ದಂತಹ ಜನರು, ಅವರೆಲ್ಲರೂ ಕೂಡ ಬೆಂಕಿಗೆ ಆಹುತಿಯಾದ್ರು. 13 ಮಂದಿಯನ್ನ ಬಲಿ ತಗೊಂಡು ಈ ಭೀಕರ ಸ್ಫೋಟ. ಆ ಭೀಕರ ಸ್ಫೋಟದ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀವಿ. ಆ ವಿಜುವಲ್ ಈಗ ಲಭ್ಯ ಆಗಿದೆ.
ದೆಹಲಿಯಲ್ಲಿ ನಡೆದಂತ ಈ ಭೀಕರ ಸ್ಫೋಟ ಇದೆಯಲ್ಲ, ಈ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ತನಿಖೆ ಒಂದು ಕಡೆ ನಡೀತಾ ಇದೆ. ಮತ್ತೊಂದು ಕಡೆಯಲ್ಲಿ ಈ ಕಾರ್ ಎಲ್ಲೆಲ್ಲಿ ಸಂಚಾರ ಮಾಡಿದೆ, ಅಲ್ಲಿ ಇದ್ದಂತಹ ಸಿಸಿಟಿವಿ ಫುಟೇಜಸ್ ಅನ್ನ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದು ಪರಿಶೀಲನೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ದೆಹಲಿಯ ಕೆಂಪು ಕೋಟೆಯಲ್ಲಿ ಉಗ್ರರು ಅಕ್ಷರಶಃ ಅಟ್ಟವಾಸ ಮೆರೆದಿದ್ದಾರೆ. ಈಗಾಗಲೇ ದೆಹಲಿಯಲ್ಲಿ ಈ ಭೀಕರ ಸ್ಫೋಟದ ಭಯಾನಕ ಒಂದಷ್ಟು ದೃಶ್ಯಗಳು ಈಗ ಲಭ್ಯ ಆಗ್ತಾ ಇದೆ. ಉಗ್ರರ ಅಟ್ಟಹಾಸದ ಭಯಾನಕ ದೃಶ್ಯಗಳು ಈಗ ಲಭ್ಯ ಆಗ್ತಾ ಇದೆ. ಸಿಸಿಟಿವಿ ಫುಟೇಜಸ್ ಅನ್ನ ಈಗಾಗಲೇ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಸಿಸಿಟಿವಿಯಲ್ಲಿ ಬೆಂಕಿಯುಂಡೆಯ ದೃಶ್ಯ ಸೆರೆಯಾಗಿದೆ. ಕೆಂಪುಕೋಟೆಯ ಬಳಿ ನವೆಂಬರ್ 10ರಂದು ಭೀಕರವಾಗಿ ಸ್ಫೋಟ ಸಂಭವಿಸಿರುವುದು ಅದು ಸಿಸಿಟಿವಿಯಲ್ಲಿ ಕ್ಯಾಪ್ಚರ್ ಆಗಿದೆ. ಸಿಸಿಟಿವಿಯ ದೃಶ್ಯ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಎಂದಿನಂತೆ ಎಲ್ಲವೂ ಕೂಡ ನಾರ್ಮಲ್ ಆಗಿತ್ತು. ಏಕಾಏಕಿಯಾಗಿ ಕಾರ್ ಬ್ಲಾಸ್ಟ್ ಆಗುತ್ತೆ. ಸ್ಲೋ ಮೂವಿಂಗ್ I-20 ಕಾರು ಏಕಾಏಕಿಯಾಗಿ ಜನಸಂದಣಿ ಇರುವಂತಹ ಪ್ರದೇಶದಲ್ಲಿ ಏಕಾಏಕಿಯಾಗಿ ಬ್ಲಾಸ್ಟ್ ಆಗುತ್ತೆ. ಇದರಿಂದ 13 ಮಂದಿ ಸಜೀವವಾಗಿ ಆ ಬೆಂಕಿಯ ಉಂಡೆಗೆ ದಹನ ಆಗಿದ್ರು. ಆ ವಿಜುವಲ್ಸ್ ಇದೆಯಲ್ಲ, ಸರಿಯಾಗಿ 6:50ಕ್ಕೆ ಕಾರ್ ಮೂವ್ ಆಗ್ತಾ ಇದ್ದಂತಹ ಸಂದರ್ಭದಲ್ಲಿ, ನಿಧಾನವಾಗಿ ಕಾರ್ ಚಲಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ಏಕಾಏಕಿಯಾಗಿ ಬ್ಲಾಸ್ಟ್ ಆಗಿರೋದು ಆ ದೃಶ್ಯಗಳು ಈಗ ಲಭ್ಯ ಆಗಿದೆ. ಸಿಸಿಟಿವಿ ದೃಶ್ಯಾವಳಿಗಳು ಇದು, ಅದನ್ನ ಗಮನಿಸ್ತಾ ಇದ್ದೀವಿ ಸ್ಕ್ರೀನ್ ಮೇಲೆ. ಎಕ್ಸ್ಕ್ಲೂಸಿವ್ ದೃಶ್ಯಗಳು. ಆ ಸ್ಫೋಟದ ತೀವ್ರತೆ, ಆ ಸ್ಫೋಟ ಯಾವ ರೀತಿ ಭಯಾನಕವಾಗಿತ್ತು ಅನ್ನೋದನ್ನ ಈ ದೃಶ್ಯಗಳು ಸಾಕ್ಷಿ ಹೇಳ್ತಾ ಇದೆ. ಏಕಾಏಕಿಯಾಗಿ ಬ್ಲಾಸ್ಟ್, ದೊಡ್ಡ ಬೆಂಕಿಯುಂಡೆಯಂತೆ ಕಾಣಿಸ್ತಾ ಇರುವಂತಹ ದೃಶ್ಯ. ಆ ನಂತರದಲ್ಲಿ ಏನೂ ಕೂಡ ಫಾರ್ ಅ ಸೆಕೆಂಡ್ ಕಾಣಿಸ್ತಾ ಇಲ್ಲ. ಸರಿಯಾಗಿ 6:50ಕ್ಕೆ ಈ ಬ್ಲಾಸ್ಟ್ ನಡೆದಿರೋದು. ಸಿಸಿಟಿವಿ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ರೆ ಇದರ ಭೀಕರತೆ ಎಷ್ಟಿತ್ತು ಅನ್ನೋದನ್ನ ಊಹಿಸಿಕೊಳ್ಳಬಹುದು. ಆ ಕಾರ್ನ ಸುತ್ತಮುತ್ತಲಿರುವಂತಹ ಒಂದಷ್ಟು ವಾಹನಗಳು, ಅದರ ಜೊತೆಯಲ್ಲಿ ಅದರ ಸುತ್ತಮುತ್ತ ಇದ್ದಂತಹ ಜನರು, ಅವರೆಲ್ಲರೂ ಕೂಡ ಬೆಂಕಿಗೆ ಆಹುತಿಯಾದ್ರು. 13 ಮಂದಿಯನ್ನ ಬಲಿ ತಗೊಂಡು ಈ ಭೀಕರ ಸ್ಫೋಟ. ಆ ಭೀಕರ ಸ್ಫೋಟದ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀವಿ. ಆ ವಿಜುವಲ್ ಈಗ ಲಭ್ಯ ಆಗಿದೆ. ದೆಹಲಿಯಲ್ಲಿ ನಡೆದಂತಹ ಈ ಭೀಕರ ಸ್ಫೋಟ ಇದೆಯಲ್ಲ, ಈ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ತನಿಖೆ ಒಂದು ಕಡೆ ನಡೀತಾ ಇದೆ. ಮತ್ತೊಂದು ಕಡೆಯಲ್ಲಿ ಈ ಕಾರ್ ಎಲ್ಲೆಲ್ಲಿ ಸಂಚಾರ ಮಾಡಿದೆ, ಅಲ್ಲಿ ಇದ್ದಂತಹ ಸಿಸಿಟಿವಿ ಫುಟೇಜಸ್ ಅನ್ನ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದು ಪರಿಶೀಲನೆಯನ್ನ ಕೂಡ ನಡೆಸ್ತಾ ಇದ್ದಾರೆ.